ಸಿಟಿ ಲೈಫ್ ಬೋರ್ ಆಗಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲಾದ್ರೂ ನೇಚರ್ ಕಡೆ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ನಾವು ಹೊರಟಿದ್ದೆ ಸಕಲೇಶ್ವರ ಕಡೆಗೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮನೀಶ್ ಶೆಟ್ಟಿ ಮಾತಾಡ್ತಿದ್ದೀನಿ. ಸಕಲೇಶ್ವರ ರೀಚ್ ಆಗ್ತಿದ್ದಂಗೆ ಎಲ್ಲಪ್ಪ ಸ್ಟೇ ಆಗೋದು ಅಂತ ಸರ್ಚ್ ಮಾಡ್ತಿದ್ರೆ ನಮ್ ಕಣ್ಣಿಗೆ ಬಿದ್ದಿದೆ ಸಂಕುಲ ರಿವರ್ ವೀವ್ ರೆಸಾರ್ಟ್ ಅಂತಾನೆ ಹೇಳ್ತೀನಿ. ಈ ಒಂದು ರೆಸಾರ್ಟ್ ಗೆ ನೀವೇನಾದ್ರೂ ಫ್ರೆಂಡ್ಸ್ ಜೊತೆ ಬಂದ್ರೆ 10 ಜನ ಒಂದೇ ಕಾಟೇಜ್ ಅಲ್ಲೇ ಉಳ್ಕೊಳೋ ತರನು ಸಿಗುತ್ತೆ. ಹಾಗೆ ನೀವೇನಾದ್ರೂ ಕಪಲ್ ಜೊತೆ ಬಂದ್ರೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕಪಲ್ ರೂಮ್ಸ್ ಸಹ ಹಾಗೆ ಇಲ್ಲಿನ ಪ್ರತಿಯೊಂದು ರೂಮನ್ನು ನೀಟ್ ಅಂಡ್ ಕ್ಲೀನ್ ಅಂಡ್ ಹೈಜಿನಿಕ್ ಆಗಿಯೂ ಸಹ ಇದೆ. ನಾವ್ ಎಂಟ್ರಿ ಕೊಡ್ತಿದ್ದಂಗೆ ಒಂದು ವೆಲ್ಕಮ್ ಡ್ರಿಂಕ್ ಅನ್ನ ಕೊಟ್ಟು ವೆಲ್ಕಮ್ ಮಾಡ್ಕೊಂಡ್ರು. ಅದಾಗಿದ ತಕ್ಷಣನೇ ನಾವು ಹೋಗಿದ್ದೆ ಡೈರೆಕ್ಟ್ ಆಗಿ ಸ್ವಿಮ್ಮಿಂಗ್ ಪೂಲ್ ಕಡೆಗೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಒಂದ್ ಸ್ವಲ್ಪ ಆಟ ಆಡ್ಕೊಂಡು ಆಮೇಲೆ ರೈನ್ ಡ್ಯಾನ್ಸ್ ಆಡ್ಕೊಂಡು ಹಾಗೆ ಅಲ್ಲೇ ಲೇಕ್ ವ್ಯೂ ಕಡೆ ಇರುವಂತಹ 20+ ವೆರೈಟೀಸ್ ರೋಪ್ ಗೇಮ್ಸ್ ಅನ್ನೆಲ್ಲ ಆಡ್ಕೊಂಡು ಬರೋ ಅಷ್ಟೊತ್ತಿಗೆ ಲೇಟ್ ಆಯ್ತು. ಹೊಟ್ಟೆ ಅಂತೂ ಸಿಕ್ಕಾಬಟ್ಟೆ ಹಶ್ವಾಗ್ತಿತ್ತು. ಅಲ್ಲಿಂದ ಡೈನಿಂಗ್ ಹಾಲ್ ಕಡೆಗೆ ಬಂದ್ವಿ. ಇಲ್ಲಿ ನಮ್ಗೆ ವೆಜ್ ಆರ್ ನಾನ್ ವೆಜ್ ಅಲ್ಲಿ ತುಂಬಾ ವೆರೈಟೀಸ್ ಅನ್ನ ಮಾಡಿದ್ರು. ನಾನಂತೂ ನಾನ್ ವೆಜ್ ಸಿಕ್ಕಾಬಟ್ಟೆ ಬ್ಯಾಟಿಂಗ್ ಮಾಡಿದೆ, ಯಾಕಂದ್ರೆ ಇಲ್ಲಿನ ಟೇಸ್ಟ್ ಅಂತೂ ಸಕ್ಕದಾಗಿತ್ತು. ಹಾಗೆ ಸಂಜೆ ಆಗ್ತಿದ್ದಂಗೆ ಬ್ಯೂಟಿಫುಲ್ ಸನ್ಸೆಟ್ ನೋಡ್ಕೊಂಡು ಹಾಗೆ ಟೀ ಕಾಫಿಯನ್ನ ಕುಡ್ಕೊಂಡು ನಾವು ಹೋಗಿದ್ದೆ ನೆಕ್ಸ್ಟ್ ಫೈರ್ ಕ್ಯಾಂಪ್ ಕಡೆಗೆ. ಸೊ ನೀವೇನಾದ್ರೂ ಸಕಲೇಶ್ವರ ಕಡೆ ಹೋಗಿ ಒಂದೊಳ್ಳೆ ಸ್ಟೇ ಅನ್ನ ಹುಡುಕ್ತಿದ್ರೆ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸಂಕುಲ ರೆಸಾರ್ಟ್ ಅನ್ನ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ಹಾಗೆ ಇಲ್ಲಿನ ಪ್ರೈಸ್ ನ ವಿಚಾರಕ್ಕೆ ಬಂದ್ರೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲೇ ಕೊಟ್ಟಿದ್ರು. ಇವರ ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವೇನಾದ್ರೂ ಸಕಲೇಶ್ವರ ಕಡೆ ಹೋದ್ರೆ ಈ ಒಂದು ರೆಸಾರ್ಟ್ ನ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್.